ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಸಾಕಷ್ಟು ಜನರಿಗೆ ಜಂಕ್ ಫುಡ್ ಮೇಲೆ ಸಿಕ್ಕಾಬಟ್ಟೆ ಒಲವು. ಅದರಲ್ಲೂ ಪಾನಿಪುರಿ, ಮಸಾಲ ಪುರಿ, ಪಿಜ್ಜಾ ಈ ಥರದ ಜಂಕ್ ಫುಡ್ ಅಂದರೆ ಸಿಕ್ಕಾಬಟ್ಟೆ ಜನ ಪ್ರತಿನಿತ್ಯ ಸೇವಿಸುವಂಥ ಹಂತಕ್ಕೆ ತಲುಪಿದ್ದಾರೆ. ಅದರಿಂದ ಆಗೋ ದುಷ್ಪರಿಣಾಮಗಳ ಮೇಲೆ ಎಷ್ಟೋ ಜನರಿಗೆ ಗಮನ ಇರೋದಿಲ್ಲ. ಅದು ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದರ ಸ್ವಚ್ಛತೆ ಹೇಗಿದೆ, ಅದರ ತಯಾರಿಕಾ ರೀತಿ ಹೇಗಿದೆ, ಇದನ್ನು ಯಾವುದೂ ಗಮನ ಕೊಡದೆ ಸುಮ್ಮನೆ ಅದನ್ನು ರುಚಿ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಸೇವಿಸ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಇಂಡಿಯನ್ಸ್ಗೆ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು. ಆದರೆ ಇಂಥ ಪಾನಿಪುರಿ ಲವರ್ಸ್ಗೆ ಈಗೊಂದು ಶಾಕಿಂಗ್ ನ್ಯೂಸ್ ಇದೆ, ಅದನ್ನು ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ರೀತಿ ಹಲವಾರು ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಸುಮಾರು ಜನರಿಗೆ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು. ಅದನ್ನು ಸ್ನ್ಯಾಕ್ಸ್ ಥರ ಬಳಸೋರಿದ್ದಾರೆ, ಡೈಲಿ ತಿನ್ನೋರಿದ್ದಾರೆ. ಅದರಿಂದ ಸಾಕಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನುವಂಥ ಹಲವಾರು ಎಚ್ಚರಿಕೆಯ ಕರೆಗಳು ಬರ್ತಾ ಇದ್ರೂ, ಎಚ್ಚರಿಕೆಯ ನ್ಯೂಸ್ಗಳನ್ನ ನಾವೆಲ್ಲರೂ ಪ್ರಕಟ ಮಾಡ್ತಾ ಇದ್ರೂ ಕೂಡ ಪಾನಿಪುರಿನ ಅಷ್ಟೇ ಇಷ್ಟಪಟ್ಟು ತಿನ್ನೋರು ಈಗಲೂ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ದೆ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡಿದೆ ಸಿಕ್ಕಾಪಟ್ಟೆ ಜನ ಅದನ್ನು ಇಷ್ಟಪಟ್ಟು ಸೇವಿಸ್ತಾರೆ. ಕೆಲವೊಂದು ಕಡೆ ಅದನ್ನು ನೀಟಾಗಿ ಮಾಡೋ ಜಾಗಗಳು ಇರಬಹುದು, ಆದರೆ ಬಹುತೇಕ ಕಡೆಗಳಲ್ಲಿ ರೋಡ್ ಸೈಡ್ ಸಿಗುವಂಥ ಪಾನಿಪುರಿಗಳು ಅಷ್ಟು ಸೇಫ್ ಅಲ್ಲ ಅನ್ನುವಂಥ ಸಾಕಷ್ಟು ನ್ಯೂಸ್ಗಳನ್ನು, ಸುದ್ದಿಗಳನ್ನು ನೋಡ್ತಾ ಇರ್ತೀವಿ. ಇಲ್ಲೊಂದು ವಿಚಿತ್ರವಾದ ಘಟನೆ ನಡೆದಿದೆ. ಅಹಮದಾಬಾದ್ನಲ್ಲಿ ಘಟನೆ ನಡೆದಿರೋದು. ಅಹಮದಾಬಾದ್ನಲ್ಲಿ ಒಂದು ಮಹಿಳೆ ಪಾನಿಪುರಿ ಸೇವಿಸೋಕೆ ಅಂತ ಹೋದಾಗ ಆ ಪಾನಿಪುರಿಯಲ್ಲಿ ಮೂಳೆ ಸಿಕ್ಕಿದೆ ಆ ಮಹಿಳೆಗೆ. ಅದು ಯಾವುದ್ರ ಮೂಳೆ ಅನ್ನುವಂಥ ಮಾಹಿತಿ ಸಿಕ್ಕಿಲ್ಲ, ಆದರೆ ಅದು ಮೂಳೆ ಅನ್ನುವಂಥ ಕನ್ಫರ್ಮೇಷನ್ ಸಿಕ್ಕಿರುವಂಥದ್ದು. ಆ ಮಹಿಳೆ ಪಾನಿಪುರಿ ಸೇವನೆ ಮಾಡೋಕೆ ಹೋದಾಗ ಅಹಮದಾಬಾದ್ನ ಸಿಟಿ ಮಧ್ಯದಲ್ಲಿರುವಂಥ ಒಂದು ಪಾನಿಪುರಿ ಸೆಂಟರ್ನಲ್ಲಿ ಸುಮಾರು ಸಂಜೆ 6:30 ಸುಮಾರಿಗೆ ಹೋಗ್ತಾರೆ. ಮೊದಲಿಗೆ ಎಲ್ಲ ಚೆನ್ನಾಗೇ ಇರುತ್ತೆ, ಅಂದರೆ ಆ ರೋಡ್ ಸೈಡ್ನಲ್ಲಿ ತುಂಬ ಕ್ಯೂ ಇರುತ್ತೆ, ಜನ ತುಂಬ ಇಷ್ಟಪಟ್ಟು ಹೋಗುವಂಥ ಸ್ಥಳ, ಅದು ರಶ್ ಇರುತ್ತೆ. ಈ ಮಹಿಳೆನೂ ಹೋಗ್ತಾರೆ ತಮ್ಮ ಫ್ಯಾಮಿಲಿ ಜೊತೆಗೆ. ಮೊದಲನೇ ಪಾನಿಪುರಿ ಸೇವಿಸುವಾಗ ಕೂದಲು ಸಿಗುತ್ತೆ, ಅದನ್ನು ಆಕೆ ಇಗ್ನೋರ್ ಮಾಡ್ತಾರೆ. ಕೂದಲಲ್ವಾ ಅನ್ನುವಂಥ ಕಾರಣಕ್ಕೆ ಅದನ್ನು ಇಗ್ನೋರ್ ಮಾಡಿ ಪಾನಿಪುರಿಯನ್ನು ತಿಂತಾ ಬರ್ತಾರೆ. ಕೊನೆ ಪಾನಿಪುರಿ ಸೇವಿಸುವಾಗ ಆ ಪಾನಿಪುರಿ ಒಳಗಡೆ ಮೂಳೆ ಕಾಣಿಸುತ್ತೆ ಆ ಮಹಿಳೆಗೆ. ಇದನ್ನು ನೋಡಿ ಶಾಕ್ ಆದಂಥ ಮಹಿಳೆ ಪಾನಿಪುರಿ ಅಂಗಡಿ ಆತ ಇರ್ತಾನಲ್ಲ ಅವನಿಗೆ ಹೇಳ್ತಾರೆ ಈ ಪಾನಿಪುರಿಯಲ್ಲಿ ಮೂಳೆ ಸಿಕ್ಕಿದೆ ಅಂತ. ಆದರೆ ಆತ ಒಪ್ಕೊಳ್ಳೋದೇ ಇಲ್ಲ. ಸುಮಾರು ಕಾಲ ಆತ ವಾದ ಮಾಡ್ತಾನೆ ಬರ್ತಾನೆ, ಅದು ಮೂಳೆ ಅಲ್ಲ ಮರದ ತುಂಡು ಅಂತ ವಾದ ಮಾಡ್ತಾನೆ ಬರ್ತಾನೆ. ಅದರಲ್ಲಿ ಅಕ್ಕಪಕ್ಕ ಇದ್ದಂಥ ಜನ, ಗ್ರಾಹಕರು ಕೂಡ ಇದನ್ನು ಅಬ್ಸರ್ವ್ ಮಾಡಿ ಎಲ್ಲರೂ ಆ ಮಹಿಳೆಗೆ ಹೇಳ್ತಾ ಬರ್ತಾರೆ, ಇಲ್ಲ ಇದು ಮೂಳೆನೇ, ಮರದ ತುಂಡಲ್ಲ ಅಂತ. ಎಷ್ಟು ಜನ ಗ್ರಾಹಕರು ವಾದ ಮಾಡಿದ್ರು ಕೂಡ ಆ ಅಂಗಡಿ ಆತ ಕೇಳೋದೇ ಇಲ್ಲ, ಇಲ್ಲ ಇದು ಮರದ ತುಂಡು, ಪಾನಿಪುರಿಯಲ್ಲಿ ಮೂಳೆ ಹೇಗೆ ಬರೋಕ್ಕೆ ಸಾಧ್ಯ ಅಂತ ವಾದ ಮಾಡ್ತಾನೆ. ಕೊನೆಗೆ ಅದನ್ನು ಪ್ರೂವ್ ಮಾಡೋಕ್ಕೆ, ಅದು ಮೂಳೆ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಚಾಕು ತಗೊಂಡು ಅದನ್ನು ಕಟ್ ಮಾಡೋಕೆ ಹೋಗ್ತಾನೆ. ಅದು ಕಟ್ ಆಗೋದಿಲ್ಲ. ಸುಮಾರು ಸಲ ಟ್ರೈ ಮಾಡಿದ್ರು ಅದು ಕಟ್ ಆಗದೆ ಇದ್ದಾಗ ಅವನಿಗೂ ಅದು ಡೌಟ್ ಬರುತ್ತೆ, ಅದು ಮೂಳೆನೇ ಇರಬಹುದು ಅಂತ. ಕೊನೆಗೆ ಆತ ಸಾರಿ, ಕ್ಷಮಿಸ್ಬಿಡಿ, ಎಲ್ಲೋ ಗಾಳಿಗೆ ಹಾರ್ಕೊಂಡು ಬಂದ್ಬಿಟ್ಟಿರಬೇಕು ಅನ್ನುವಂಥ ನೆಪಗಳನ್ನ ಕೊಡ್ತಾನೆ. ಅಷ್ಟೊತ್ತಿಗಾಗಲೇ ಆ ಮಹಿಳೆ ಇದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳೆಲ್ಲ ಹರಿಬಿಟ್ಟಾಗಿರುತ್ತೆ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ನ್ಯೂಸ್ಗಳಲ್ಲೂ ಬಂದಿದೆ. ಈ ಸುದ್ದಿ ಎಲ್ಲ ಕಡೆ ವ್ಯಾಪಕವಾಗಿ ಹರಡ್ತಾ ಇದ್ದಂತೆ ಅಹಮದಾಬಾದ್ನ ಆರೋಗ್ಯ ವಿಭಾಗ ಏನಿತ್ತು ಅವರು ದೌಡಾಯಿಸಿ ಆ ಅಂಗಡಿ ಆತನಿಗೆ 10,000 ರೂಪಾಯಿ ದಂಡ ಕೂಡ ವಿಧಿಸಿದ್ದಾರೆ. समथिंग 6:30 વાગ્યા જેવું અમે પહેલી પકોડી ખાધી તો મારા મગની પકોડીમાંથી વાળ નીકળ્યો, તો મેં જવા દીધું કે ચાલો જવા દઈએ, ધંધો નથી બગાડવો. એ જ અમારી પહેલી ભૂલ. પછી છેલ્લી પકોડીમાંથી, મારી પકોડીમાંથી આ હાડકું નીકળ્યું છે. જ્યારે અમે એમને કીધું તો એમને અમને એવું કીધું કે આ લાકડું છે. એના પછી અમે અમારી જોડે આવેલા પકોડી ખાનારા બીજા 4 લોકોને બતાવ્યું, તેમણે બી કીધું કે આ હાડકું છે. ಇನ್ನು ಮುಂದೆ ಈ ಥರದ ಸೇಫ್ಟಿ ಮೆಷರ್ಸ್ ಇಲ್ಲದೆ ಇರೋ ಕಡೆ ತಿನ್ನಬಾರ್ದು ಅನ್ನುವಂಥ ಕಟ್ಟೆಚ್ಚರಿಕೆಯನ್ನು ಎಲ್ಲರೂ ವಹಿಸಬೇಕು ಅನ್ನುವಂಥ ಘೋಷಣೆಗಳನ್ನು ಅಲ್ಲಿ ಹೊರಡಿಸಲಾಗಿದೆ. ಅಹಮದಾಬಾದ್ನಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಈ ರೀತಿಯಾದ ಹಲವಾರು ಪ್ರಕರಣಗಳನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಕಳೆದ ಬಾರಿ ಪಂಜಾಬ್ನಲ್ಲೂ ಕೂಡ ಈ ಥರದ್ದೇ ಒಂದು ಇನ್ಸಿಡೆಂಟ್ ಆಗಿತ್ತು. ಪಾನಿ ಒಳಗಡೆ, ಅಂದರೆ ಪಾನಿಪುರಿಯಲ್ಲಿರುವಂಥ ಪಾನಿ ಒಳಗಡೆ ಇಲಿ ಇದೆ ಅನ್ನುವಂಥ ಸುದ್ದಿಯನ್ನು ನಾವೆಲ್ಲರೂ ನೋಡಿದ್ವಿ. ಸಾಕಷ್ಟು ವೈರಲ್ ಆಗಿತ್ತು ಇದು ಕೂಡ. ಅಷ್ಟು ಮಾತ್ರ ಅಲ್ಲ, ಎಷ್ಟೊಂದು ಕಡೆ ಇದಕ್ಕೆ ಯೂರಿನೇಟನ್ನು ಅಂದರೆ ಯೂರಿನನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳನ್ನು ಕೂಡ ನಾವು ನೋಡಿದ್ವಿ. ಇದು ಗಾಸಿಪ್ ಅಂತ ಕೆಲವರು ಹೇಳಿದ್ರು, ರೂಮರ್ಸ್ ಅಂತ ಕೆಲವರು ಹೇಳಿದ್ರು ಕೂಡ ಅದರದ್ದು ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿತ್ತು. ಪಾನಿಗೆ ಯೂರಿನನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು. ಇಷ್ಟೆಲ್ಲ ಸುದ್ದಿ ಬಂದರೂ ಈಗ ಈ ಮೂಳೆ ಸಿಕ್ಕಿರೋದಾಗಿರ್ಬೋದು ಅಥವಾ ಪಂಜಾಬ್ನಲ್ಲಿ ಇಲಿ ಸಿಕ್ಕಿರೋದಾಗಿರ್ಬೋದು, ಈ ಥರದ ಹಲವಾರು ವೀಡಿಯೋಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಕೆಲವೊಂದು ಪೇಜ್ಗಳೇ ಇದೆ ಎಲ್ಲಿ ಸ್ವಚ್ಛತೆ ಇರೋದಿಲ್ವೋ ಫುಡ್ ಪ್ರಿಪ್ರೇಷನಲ್ಲಿ, ಅಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡುವಂಥ ಪೇಜ್ಗಳೇ ಇದೆ. ಅಷ್ಟೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ರು ಕೂಡ ಜನರಿಗೆ ರೋಡ್ ಸೈಡ್ ತಿನ್ನೋ ಪಾನಿಪುರಿನೇ ಅಚ್ಚುಮೆಚ್ಚು, ರೋಡ್ ಸೈಡ್ ತಿನ್ನೋ
ತಿಂಡಿಗಳೇ ಅಚ್ಚುಮೆಚ್ಚು ಅಂತ ಆಗ್ಬಿಟ್ಟಿದೆ. ಎಷ್ಟೇ ಹೇಳಿದ್ರು ಅವರು ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸುಮ್ಮನೆ ಇದರಿಂದ ಆರೋಗ್ಯ ಹಾಳು ಮಾಡಿಕೊಂಡು ಆಸ್ಪತ್ರೆಗೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ದುಡ್ಡು ಸುರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಸಾಕಷ್ಟು ಇದನ್ನು ಅವಾಯ್ಡ್ ಮಾಡಿ ಮನೆ ಫುಡ್ಡನ್ನು ಸೇವಿಸುವತ್ತ ಗಮನ ಹರಿಸ್ಬೇಕು. ಒಳ್ಳೆ ಫುಡ್ಡನ್ನು ಸೇವಿಸುವತ್ತ ಗಮನ ಹರಿಸ್ಬೇಕು ಅಂತ ಎಲ್ಲ ಕಡೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಕೊಡ್ತಾ ಇದ್ದಾರೆ. ಆದರೂ ಕೂಡ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಮಾಡೋದನ್ನೇ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ಈ ಉದಾಹರಣೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಎಲ್ರಿಗೂ ಇದು ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು ಅನ್ನುವಂಥ ಆಶಯದೊಂದಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.